ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ಅರ್ಚಿತಃ ಸಂಸ್ಮೃತೋಧ್ಯಾತಃ ಕೀರ್ತಿತಃ ಕಥಿತಃ ಶ್ರುತಃ ಯೋ ದದಾತ್ಯಮೃತತ್ವಂ ಹಿ ಸಮಾಂ ರಕ್ಷತು ಕೇಶವಃ. ಪೂಜ್ಯ ಶ್ರೀಪಾದರೇ ಮತ್ತು ನನ್ನ ಅಧ್ಯಾತ್ಮ ಬಂಧುಗಳೇ, ಭಗವಂತನ ಬೇರೆ ಬೇರೆ ರೀತಿಯ ಭಕ್ತಿಯ ಅಥವಾ ಉಪಾಸನೆಯ ಮುಖಗಳನ್ನು ಹೇಳ್ತಾ ಬಹುವಂಶ ಅವರು ಹೇಳಿರತಕ್ಕ 6 ಮುಖಗಳನ್ನು ಅರ್ಚನೆ, ಸ್ಮರಣೆ, ಧ್ಯಾನ, ಕೀರ್ತನ, ಕಥನ, ಶ್ರವಣ ಅಷ್ಟಕ್ಕೂ ಸಾಕಷ್ಟು ಪ್ರಮಾಣ ವಚನಗಳನ್ನು, ಬೇರೆ ಬೇರೆ ಪುರಾಣಗಳ ಪ್ರಮಾಣ ವಚನಗಳನ್ನು ಆಚಾರ್ಯರು ಉಲ್ಲೇಖ ಮಾಡಿದ್ದನ್ನು ನಾವು ನಿನ್ನೆ ತನಕ ನೋಡಿದ್ದೆವು. ಇನ್ನು ಮುಂದೆ ಕೆಲವು ವಿಶಿಷ್ಟವಾಗಿರತಕ್ಕಂಥ ಆಸ್ಪೆಕ್ಟ್ಗಳು. ಈಗ ಅರ್ಚನೆಯಲ್ಲೇ ಭಗವಂತನ ಅನೇಕ ಮುಖಗಳಿವೆ. ಈಗ ನವವಿಧ ಭಕ್ತಿಗಳು ಹೇಳ್ತಾರೆ, ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದಸೇವನೆ, ವಂದನೆ, ಪ್ರದಕ್ಷಿಣ ನಮಸ್ಕಾರ, ಅಭಿಷೇಕ, ನೈವೇದ್ಯ ಸಮರ್ಪಣೆ, ಇದೆಲ್ಲ ಅರ್ಚನೆಯ ವಿಶೇಷ ಮುಖಗಳನ್ನ ಅದಕ್ಕೂ ಬೇರೆ ಬೇರೆ ಪ್ರಮಾಣಗಳಿಂದ ಆಚಾರ್ಯ ಮುಂದೆ ವಿವರಿಸ್ತಾರೆ. ಅದರ ಮೊದಲು ಭಗವಂತನ ಆರಾಧನೆ ಬೇರೆ ಎಲ್ಲ ಪುಣ್ಯಕರ್ಮಗಳಿಗಿಂತ ಶ್ರೇಷ್ಠ ಅನ್ನುವುದನ್ನ ಹೇಳಿ ಆಮೇಲೆ ಪ್ರದಕ್ಷಿಣ ನಮಸ್ಕಾರದ ಬಗ್ಗೆ, ದೇವರಿಗೆ ನಾವು ದೇವಾಲಯದಲ್ಲಿ ಪ್ರದಕ್ಷಿಣ ಬರ್ತೇವೆ, ನಮಸ್ಕಾರ ಮಾಡ್ತೇವೆ. ವಂದನ, ಅರ್ಚನಂ ವಂದನಂ ದಾಸ್ಯಂ, ತದು ಒಂದು ಭಕ್ತಿಯ ಮುಖ. ಅದರ ಬಗ್ಗೆ ಪ್ರಮಾಣಗಳನ್ನು ಹೇಳ್ತಾರೆ ಆಚಾರ್ಯ ಮುಂದೆ. ಅಶ್ವಮೇಧ ಸಹಸ್ರಾಣಾಂ ಯಸ್ ಸಹಸ್ರಂ ಸಮಾಚರೇತ್ ನಾಸೌ ತತ್ಫಲಮಾಪ್ನೋತಿ ತದ್ಭಕ್ತೈಹಿ ಯದವಾಪ್ಯತೆ ಅಂತ. ಒಬ್ಬ ಮನುಷ್ಯ ಅಶ್ವಮೇಧ ಮಾಡಿದ, ಇನ್ನೊಬ್ಬ ಏನೂ ಮಾಡಿಲ್ಲ, ಭಗವಂತನನ್ನು ಭಕ್ತಿಯಿಂದ ನಿರಂತರ ಮನೆಯಲ್ಲಿ ಆರಾಧನೆ ಮಾಡಿದ. ಈ ಇಬ್ಬರಲ್ಲಿ ಯಾರು ಮೇಲು? ಯಾಕಂದ್ರೆ ಅಶ್ವಮೇಧ ಬಹಳ ಕಷ್ಟದ ಕೆಲಸ. ಭಕ್ತಿ ಮನೆಯಲ್ಲಿ ಏನು ಆರಾಮಾಗಿ ಮಾಡಿದ, ಅವನೇನು ಕಷ್ಟಪಡಲಿಲ್ಲ. ಅಶ್ವಮೇಧ ಮಾಡಿದವನು ಹೆಚ್ಚು ಪುಣ್ಯವಂತ, ಮನೆಯಲ್ಲಿ ಕೂತು ಸುಮ್ಮನೆ ಭಗವಂತನ ಸ್ಮರಣೆ ಮಾಡಿದವ ಕಮ್ಮಿ ಪುಣ್ಯವಂತ ಅಂತ ಮೇಲು ನೋಟಕ್ಕೆ ಕಾಣಬಹುದು. ಆದರೆ ಈ ಪ್ರಮಾಣ ಹೇಳುತ್ತೆ, ಅಶ್ವಮೇಧ ಸಹಸ್ರಾಣಂ ಯಸ್ ಸಹಸ್ರಂ ಸಮಾಚರೇತ್. 1,000 ಅಶ್ವಮೇಧ ಅಲ್ಲ, 1,000 ಇಂಟು 1,000 ಅಂತಾರೆ. ಅಂದ್ರೆ 1,000 ಅಶ್ವಮೇಧ ಮಾಡುವುದೇ ಒಂದು ಜನ್ಮದಲ್ಲಿ ಸಾಧ್ಯ ಇಲ್ಲ. ಒಂದು ಜನ್ಮದಲ್ಲಿ ಬಹಳ ಅಶ್ವಮೇಧ, ಹೈಯೆಸ್ಟ್ ಅಂತಂದ್ರೆ 100 ಶತಕ್ರತು ಅಂತ ಹೇಳ್ತಾರೆ. ಅದು ಮಾಡುವುದು ಎಲ್ಲರಿಗೂ ಸಾಧ್ಯ ಆಗುದಿಲ್ಲ, ಯಾಕಂದ್ರೆ ಇಂದ್ರ ಬಿಡೋದಿಲ್ಲ. ಅದು ಶತಕ್ರತು ಮಾಡಿದವನು ಇಂದ್ರ ಪದವಿ ಹೋಗ್ತಾನೆ ಅಂತ. 100 ಅಶ್ವಮೇಧ ಒಂದು ಜನ್ಮದಲ್ಲಿ ಮಾಡುವುದು ಕೂಡ ಸಾಧ್ಯ ಇಲ್ಲ. ಧರ್ಮರಾಜ ಮಾಡಿದ್ದು 15 ಅಶ್ವಮೇಧ. 100 ಅಶ್ವಮೇಧ ಒಂದು ಜನ್ಮದಲ್ಲಿ ಮಾಡಿದರೆ ಅವನು ಇಂದ್ರ ಪದವಿ ಹೋಗ್ತಾನೆ ಅಂತ. 100 ಅಲ್ಲ 1,000, 1,000 ಅಲ್ಲ 1,000 ಇಂಟು 1,000 ಅಂದ್ರು. 1,000 ಇಂಟು 1,000 ಅಲ್ಲ, 1,000 ಇಂಟು 1,000. ಸಹಸ್ರಾಣಂ ಸಹಸ್ರಸ್ಯ ಸಹಸ್ರಂ ಅಲ್ಲ, 1,000 ಇಂಟು 1,000 ಅಂದ್ರೂ 10 ಲಕ್ಷ ಆಯಿತು. 10 ಲಕ್ಷ ಅಶ್ವಮೇಧ ಮಾಡಬೇಕಾಗಿದ್ರೆ 1 ಲಕ್ಷ ಜನ್ಮ ಆದ್ಮೇಲೆ ಅವನು 10,000 ಜನ್ಮ ಬೇಕು. 100 ಪ್ರತಿ ಜನ್ಮದಲ್ಲಿ 100 ಮಾಡಿದ್ರೆ 1,000 ಜನ್ಮ ಬೇಕು. ಅಂದ್ರೆ ಅದು ಎಷ್ಟು ಭಯಾನಕವಾದ ಒಂದು ಚಿತ್ರ ನಮ್ಮ ಮುಂದೆ ಇಡ್ತಾರೆ ಅಂದ್ರೆ, ಒಬ್ಬ ಮನುಷ್ಯ ಪ್ರತಿ ಜನ್ಮದಲ್ಲೂ 100 ಅಶ್ವಮೇಧ ಯಾಗ ಮಾಡಿದರೆ 1,000 ಜನ್ಮದಲ್ಲಿ ಅವನು 1 ಲಕ್ಷ ಮಾಡಬಹುದು. ಅಷ್ಟು ಮಾಡಿ ಅವನು 1 ಲಕ್ಷಾಂತರ ಅಶ್ವಮೇಧ ಯಾಗ ಮಾಡಿದರೆ ಎಷ್ಟು ಪುಣ್ಯ ಬರುತ್ತೆ? ಆ ಪುಣ್ಯ ತದ್ಭಕ್ತಿ ಯದವಾಪ್ಯತೆ ನಾಸವು ತತ್ಫಲಮಾಪ್ನೋತಿ ಅಂತ. ಭಗವಂತನ ಭಕ್ತಿಯಿಂದ ಅಂತರಂಗದಲ್ಲಿ ಉಪಾಸನೆ ಮಾಡುವವರಿಗೆ ಎಷ್ಟು ಪುಣ್ಯ ಇದೆಯೋ ಅಷ್ಟು ಪುಣ್ಯವನ್ನ ಲಕ್ಷಾಂತರ ಅಶ್ವಮೇಧ ಯಾಗವನ್ನ 1,000 ಜನ್ಮಗಳಲ್ಲಿ ಮಾಡಿದವನು ಪಡೆಯುವುದಿಲ್ಲ ಅಂತ. ಅದರಿಂದ ಕರ್ಮದ ಮುಖದಿಂದ ಪಡೆಯತಕ್ಕಂಥ ಪುಣ್ಯಕ್ಕಿಂತ ಉಪಾಸನೆ, ಭಗವಂತನ ಅಂತರಂಗದ ಉಪಾಸನೆಯಿಂದ ಮತ್ತು ಭಕ್ತಿಯಿಂದ ಮಾಡತಕ್ಕಂಥ ಕರ್ಮ ಹೆಚ್ಚು ಫಲದಾಯಕ. ಅಶ್ವಮೇಧ ಸಹಸ್ರಾಣಾಂ ಯಸ್ ಸಹಸ್ರಂ ಸಮಾಚರೇತ್ ನಾಸೌ ತತ್ಫಲಮಾಪ್ನೋತಿ ತದ್ಭಕ್ತೈಹಿ ಯದವಾಪ್ಯತೆ. ಇನ್ನೊಂದು ಶ್ಲೋಕ ಹೇಳ್ತಾರೆ ಆಚಾರ್ಯರು, ರೇ ರೇ ಮನುಷ್ಯಾಃ
ಪುರುಷೋತ್ತಮಸ್ಯ ಕರವು ನಕಸ್ಮಾನ್ ಮುಕುಳಿ ಕುರುಧ್ವೆ. ಭಗವಂತನಿಗೆ ನಮಸ್ಕಾರ ಮಾಡುವುದಿಲ್ಲ ಅನೇಕ ವಿಧ. ಕಾಯಿಕ ನಮಸ್ಕಾರದ ಮುಂದೆ ಹೇಳ್ತಾರೆ, ನಾವು ದೇವರನ್ನ ನೋಡಿದ ತಕ್ಷಣ, ಒಂದು ವಿಗ್ರಹವನ್ನು ನೋಡಿದ ತಕ್ಷಣ ಮೊದಲು ಕೈ ಮುಗಿತೇವೆ, ಇದು ನಮಸ್ಕಾರದ ಪ್ರಥಮ ಲಕ್ಷಣ. ಆಮೇಲೆ ಉದ್ದಂಡ ಸಾಷ್ಟಾಂಗ ನಮಸ್ಕಾರ ಮಾಡ್ತೇವೆ, ಅದು ಮತ್ತಿನ ವಿಷಯ. ಯಾವುದೇ ಹಿರಿಯರನ್ನು ಕಂಡಾಗ ಮೊದಲು ಕೈಯನ್ನ ಜೋಡಿಸ್ತೇವೆ ನಾವು. ರೆರೆ, ಇದು ಒಂದು ಪ್ರಮಾಣ ಶ್ಲೋಕ ಆಚಾರ ಉಲ್ಲೇಖಿಸಿದ್ದು. ಬಂದ ನೋಡಿದ ತಕ್ಷಣ ಈ ತಿರುಪತಿಯಲ್ಲಿ ಈಗಲೂ ಇದೆ ಧೂಳಿ ದರ್ಶನ ಅಂತ ಹೇಳ್ತಾರೆ. ಧೂಳಿ ದರ್ಶನ ಅಂದ್ರೆ ಇನ್ನು ಕೈಕಾಲು ತೊಳೆಯೋ ಮುಂಚೆ ದೇವರ ದರ್ಶನ ಮಾಡಿ ಒಂದು ಕೈ ಮುಗಿದು ಹೋಗಿ ಆಮೇಲೆ ಮತ್ತೆ ಅವನ ಪೆಟ್ಟಿಗೆಯಲ್ಲಿ ಸಾಮಾನಿಟ್ಟು ಸ್ನಾನ ಗೀನ ಕೈಕಾಲದ ಎಲ್ಲ ಮೈಯ ಧೂಳಿ ತೊಳೆಯೋ ಮುಂಚೆ ದೇವರಿಗೆ ಒಂದು ಕೈ ಮುಗಿದು ಬಿಡೋದು ಅಂತ ಧೂಳಿ ದರ್ಶನ ಅಂತ ಹೇಳ್ತಾರೆ. ಅದ ಉಡುಪಿಯಲ್ಲೂ ಆ ಸಂಪ್ರದಾಯ ಮುಂಚೆ ಇತ್ತು. ಕೃಷ್ಣ ದರ್ಶನ ಮಾಡುವ ಮುಂಚೆ ಕನಕನ ಕಿಟಕಿಯಲ್ಲಿ ಕಂಡು ಕೈ ಮುಗಿದು ಒಳಗೆ ಹೋಗ್ಬೇಕು, ಅದು ಧೂಳಿ ದರ್ಶನ. ಹೊರಗಡೆನೆ ಕನಕನ ಕಿಟಕಿಯಲ್ಲಿ, ಕನಕನಿಗೆ ದೇವರು ದರ್ಶನ ಕೊಟ್ಟ ಕಿಟಕಿ ಅದು. ಅದನ್ನ ಕನಕನ ಕಿಟಕಿಯಲ್ಲಿ ಕಂಡು ಅಲ್ಲಿ ಕೈ ಮುಗಿದು ಅಲ್ಲಿ ಒಳಗಿರ್ತಕ್ಕಂತಹ ಬಿಂಬವನ್ನು ಕಂಡು ಆಮೇಲೆ ಒಳಗೆ ಹೋಗಿ ದೇವರ ದರ್ಶನ ಮಾಡೋದು ಅಂತ. ಈಗ ಕನಕನ ಕಿಟಕಿಯಲ್ಲಿ ಏನೂ ಕಾಣೋದಿಲ್ಲ, ಒಳಗಿನಿಂದ ಸಮ್ಮರ್ದ. ಹಿಂದೆ ಕನಕನ ಕಿಟಕಿಯಲ್ಲಿ ಕಂಡ್ರು ಒಳಗೆ ಕೃಷ್ಣನ ಬಿಂಬ ಕಾಣ್ತಿತ್ತು, ಅಷ್ಟು ಏಕಾಂತ ಇತ್ತು. ಈಗ ಸುಮ್ಮನೆ ಒಳಗಿರೋರ ತಲೆ ಕಾಣುತ್ತೆ ಅಷ್ಟೇ, ಕೃಷ್ಣನ ವಿಗ್ರಹ ಕಾಣೋದಿಲ್ಲ. ಅದಕ್ಕೆ ಈಗ ಕನಕನ ಕಿಂಡಿಯಲ್ಲಿ ಕಂಡು ಹೋಗುವ ಸಂಪ್ರದಾಯ. ಪರ್ಯಾಯ ದಿವಸ ಪರ್ಯಾಯ ಕೂತ್ಕೊಳ್ಳುವ ಪ್ರೊಸೆಷನ್ನಲ್ಲಿ ಹೋದಾಗ ಸ್ವಾಮಿಗಳು ಪರ್ಯಾಯ ಕೂತ್ಕೊಳ್ಳುವ ಮುಂಚೆ ಕನಕನ ಕಿಂಡಿಯಲ್ಲಿ ಕೃಷ್ಣನನ್ನ ಕಂಡು ಆಮೇಲೆ ಒಳಗೆ ಹೋಗಿ ಕೃಷ್ಣ ದರ್ಶನ ಮಾಡಿ ಆಮೇಲೆ ಸಿಂಹಾಸನಲ್ಲಿ ಕೂತು ಪರ್ಯಾಯ ಪೀಠಾರೋಹಣ ಮಾಡ್ತಾರೆ. ಅದು ಅಲ್ಲಿ ಒಂದು ಕೈ ಮುಗಿಯೋ ಕಾರ್ಯಕ್ರಮ ಇದೆ. ಅದನ್ನ ಆಚಾರ್ಯ ಹೇಳ್ತಾರೆ, ಅಲ್ಲ ಅದನ್ನ ಅಂತಲ್ಲ, ನಾನು ಅದು ಸುಮ್ಮನೆ ದೃಷ್ಟಾಂತ ಹೇಳಿದ್ದು. ಮೊದಲು ನಾವು ಒಳಗೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡುವ ಮುಂಚೆ ಧೂಳಿ ದರ್ಶನದಲ್ಲಿ ದೇವರಿಗೆ ಒಂದು ಕೈ ಮುಗಿದು ಒಳಗೆ ಹೋಗಬೇಕು. ರೇರೇ ಮನುಷ್ಯ, ಅದನ್ನು ಹೇಳ್ತಕ್ಕಂಥ ಆ ಕೈ ಮುಗಿಯುವ ಪ್ರಥಮ ನಮಸ್ಕಾರ ಉಂಟಲ್ಲ, ರೇರೇ ಮನುಷ್ಯಾ ಪುರುಷೋತ್ತಮಸ್ಯ ಕರವು ನಕಸ್ಮಾನ್ ಮುಗುಳಿ ಕುರುಧ್ವೆ. ಈ ಪ್ರಮಾಣ ಶ್ಲೋಕ ಹೇಳ್ತದೆ, ಮನುಷ್ಯರೇ ಭಗವಂತನಿಗೆ ಯಾಕೆ ಕೈ ಜೋಡಿಸುವುದಿಲ್ಲ? ಯಾರ್ಯಾರಿಗೋ ಕೈ ಜೋಡಿಸ್ತಾರೆ. ಯಾವನೋ ಒಬ್ಬ ಮನುಷ್ಯನಿಗೆ, ನೀಚ ಮನುಷ್ಯ ನಮ್ಮ ಕೆಲಸ ಆಗಬೇಕು ಅಂದ್ರೆ ಆಫೀಸಿಗೆ ಹೋಗಿ ಕೈ ಜೋಡಿಸ್ತೇವೆ ನಾವು. ಭಗವಂತನಿಗೆ ಯಾಕೆ ಕೈ ಜೋಡಿಸುವುದಿಲ್ಲ ಅಂದ್ರೆ ರೇರೇ ಮನುಷ್ಯಾ ಪುರುಷೋತ್ತಮಸ್ಯ, ಯಾವ್ಯಾವನೋ ಪುರುಷಾಧಮನಿಗೆ ಕೈ ಮುಗಿತೇವೆ, ಪುರುಷೋತ್ತಮನಿಗೆ ಯಾಕೆ ಕೈ ಜೋಡಿಸುವುದಿಲ್ಲ ನೀವು ಅಂತ. ಪುರುಷೋತ್ತಮಸ್ಯ ಕರವು ಕಸ್ಮಾನ್ನ ಮುಕುಳಿ ಕುರುಧ್ವೆ, ಕೈಯನ್ನು ಯಾಕೆ ಜೋಡಿಸುವುದಿಲ್ಲ? ಯಾಕೆಂದ್ರೆ ಕ್ರಿಯಾಜುಷಾಂ ಕೋ ಭವತಃ ಪ್ರಯಾಸಃ. ಅಲ್ಲಪ್ಪ, ಅದು ಕಷ್ಟ ಉಂಟೋ, ನೀವು ಇದಕ್ಕಿಂತ 1000 ಪಟ್ಟು ಕಷ್ಟದ್ದು ಯಜ್ಞ ಯಾಗ ಬೆಳಗಿನ ಸಂಜೆ ತನಕ ಹೊಗೆ ತಿನ್ನೋದು ಏನೇನೋ ಕರ್ಮಗಳನ್ನು ಮಾಡಿದ್ದೀರಿ. ಅಷ್ಟೆಲ್ಲ ಕರ್ಮಠರಿಗೆ ದೇವರ ಎದುರಿನಲ್ಲಿ ಕೈ ಜೋಡಿಸುವುದು ಒಂದು ಕಷ್ಟದ ಕೆಲಸವೋ? ಇಷ್ಟು ಸುಲಭದ ಕೆಲಸ ಯಾಕೆ ಮಾಡುವುದಿಲ್ಲ? ಅಲ್ಲಪ್ಪ, ಹಾಗೆ ಮಾಡಿ ಏನು ಉಪಯೋಗ? ಫಲಂ ಹಿ ಯತ್ತತ್ ಪದಮಚ್ಯುತಸ್ಯ. ನೀವು ಇಷ್ಟು ಕರ್ಮ ಹಗಲು ರಾತ್ರಿ ವರ್ಷಗಳ ಕಾಲ ಜನ್ಮಗಳಲ್ಲಿ ಕರ್ಮ ಮಾಡಿದರೂ ಅದರ ಫಲ ಬರೇ ಸ್ವರ್ಗ. ಆದರೆ ಕೈ ಮುಗಿದ್ರೆ ಅದರ ಫಲ ಮೋಕ್ಷ ಫಲಕವಾಗಿರತಕ್ಕಂಥದ್ದು. ಅಂದ್ರೆ ಕೈ ಮುಗಿದ ತಕ್ಷಣ ಮೋಕ್ಷ ಸಿಗುತ್ತೆ ಅಂತಲ್ಲ, ಮೋಕ್ಷದ ಕಡೆ ಕೊಂಡೊಯ್ಯುತ್ತೆ, ಆ ದಾರಿಯಲ್ಲಿ ಸಾಗಿಸುತ್ತೆ. ಆದ್ರಿಂದ ಅತ್ಯಂತ ಸುಲಭವಾದಂಥ ಭಕ್ತಿ ಇದು. ವಂದನಂ, ಕೈ ಜೋಡಿಸಿ ದೇವರಿಗೆ ದೇವರ ವಿಗ್ರಹವನ್ನು ಕಂಡಾಗ ಇದು ಒಂದು ತಪಸ್ಸು ಅಂತ ಹೇಳ್ತಾರೆ. ದೇವದ್ವಿಜ ಗುರು ಪ್ರಾಜ್ಞ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯ ಮಹಿಂಸಾಚ ಶಾರೀರಂ ತಪ ಉಚ್ಯತೆ ಅಂತ ಕೃಷ್ಣ ಹೇಳ್ತಾನೆ. ದೇವರ ಪ್ರತೀಕವನ್ನು ಕಂಡಾಗ, ಎಲ್ಲಿ ನಾವು ದಾರಿಯಲ್ಲಿ ಹೋಗ್ತಾ ಇದ್ದಾಗ ಕೂಡ ದೇವರ ಪ್ರತೀಕವನ್ನು ಕಂಡಾಗ ಅದಕ್ಕೆ ಒಂದು ಪ್ರದಕ್ಷಿಣೆಯಾಗಿ ಹೋಗಿ ಕೈ ಮುಗಿದು ಹೋಗುವುದು, ಗೌರವ ಸಲ್ಲಿಸುವುದು, ಇದು ಒಂದು ದೈಹಿಕವಾಗಿ ಒಬ್ಬ ಮಾಡಬೇಕಾದಂಥ ತಪಸ್ಸು ಅಂತ. ಎಷ್ಟೋ ಸಂದರ್ಭದಲ್ಲಿ ಆಗುವುದಿಲ್ಲ. ಈಗ ನೀವು ಉದಾಹರಣೆಗೆ ಕಾರ್ ಸ್ಟ್ರೀಟ್ನಲ್ಲಿ, ನಮ್ಮ ಉಡುಪಿಯಲ್ಲಿ 4 ಬೀದಿಯಲ್ಲಿ ಎಲ್ಲೋ ಪುತ್ತಿಗೆ ಮಠದಲ್ಲಿ ಅಥವಾ ಸೋದೆ ಮಠದಲ್ಲಿ ನಿಂತಿರ್ತೇವೆ ಎತ್ತಿಟ್ಟುಕೊಳ್ಳಿ. ನಮ್ಮ ಕೃಷ್ಣ ಮಠಕ್ಕೆ ಹೋಗಬೇಕು. ಆಗ ಅಯ್ಯೋ ಪ್ರದಕ್ಷಿಣೆ ಹೋದರೆ ಬಹಳ ಸುತ್ತಾಗತ್ತೆ, ಅಲ್ಲಿಂದ ಅಪ್ರದಕ್ಷಿಣೆಯಾಗಿ ಹೋಗ್ತೇವೆ ನಾವು. ಒಂದು ಪ್ರದಕ್ಷಿಣೆ, ಒಂದು ಕೃಷ್ಣ ಮಠಕ್ಕೆ ಹೋಗ್ಬೇಕಾದ್ರೆ ಒಂದು ಪ್ರದಕ್ಷಿಣೆ ಅಂದರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಅಪ್ರದಕ್ಷಿಣೆಯಾಗಿ ಹೋಗ್ತೇವೆ. ಅದರ ಹೀಗೆ ಅಲ್ಲಿ ಪ್ರದಕ್ಷಿಣೆಯಾಗಿ ಹೋಗುವುದು ಹಿಂದೆ ಯಾವ ಕಾಲಕ್ಕೂ ಅಪ್ರದಕ್ಷಿಣೆಯಾಗಿ ಹೋಗ್ತಿರ್ಲಿಲ್ಲ. ದೇವರಿಗೆ ಪ್ರದಕ್ಷಿಣೆಯಾಗಿ ಹೋಗಿ ಎಷ್ಟು ದೊಡ್ಡ ಪ್ರದಕ್ಷಿಣೆ ಇರಲಿ, ಅದು ಈ ಕಡೆಯಿಂದ ಹೋಗ್ತಿರ್ಲಿಲ್ಲ. ಅದು ಕಾರಣ ಏನು ಅಂದ್ರೆ ಅದೊಂದು ತಪಸ್ಸು ಅಂತಾನೆ ಕೃಷ್ಣ. ದೇವದ್ವಿಜ ಗುರುಪ್ರಾಜ್, ದೇವರ ವಿಗ್ರಹಗಳನ್ನ ಪ್ರತೀಕ ಕಂಡಾಗ ಅದನ್ನ ಪೂಜಿಸುವುದು, ಗೌರವ ಸಲ್ಲಿಸುವಂತಹದ್ದು ಅದು ಕರ್ತವ್ಯ. ಅದು ಪ್ರದಕ್ಷಿಣೆಯಾಗಿಯೇ ಹೋಗಬೇಕು. ಹಾಗೇನೆ ಎಲ್ಲಿ ದೇವತಾ ಪ್ರತೀಕವನ್ನು ಕಂಡೆವು ಅಲ್ಲಿ ಕೈ ಮುಗಿದು ನಮಸ್ಕಾರ ಮಾಡಿಯೇ ಹೋಗ್ಬೇಕು, ಹಾಗೆಯೇ ಹೋಗಬಾರದು ಅಂತ. ಸಾಮಾನ್ಯವಾಗಿ ಈ ಅಭ್ಯಾಸ ಇರೋದಿಲ್ಲ. ಎಲ್ಲಿ ಕಾರ್ ಸೀಟ್ನಲ್ಲಿ ಬಂದವರು ಹಿಂದೆ ಇತ್ತು. ಇವನು ಆ ಚಿಕ್ಕವನಿಂದ ಇದನ್ನು ನೋಡಿದಾನು, ಯಾರೇ ಬರಲಿ ಅವ ಕೃಷ್ಣ ದೇವರು 4 ಬೀದಿಯಲ್ಲಿ ಹೋಗೋದಿದ್ರೆ ಅಲ್ಲಿ ಬಂದು ಚಪ್ಪಲಿ ತಪ್ಪಿಸಿ ನಿಂತು ಕೈ ಮುಗಿದು ಆಮೇಲೆ ಮುಂದಕ್ಕೆ ಹೋಗ್ಬೇಕು. ನಾವು ಅಂಬಲಪಾಡಿಯಲ್ಲಿ ನಮ್ಮ ದೇವಸ್ಥಾನದ ಬೀದಿಯಲ್ಲಿ ನಾನು ಯಾರಾದರೂ ಆ ದಾರಿಯಲ್ಲಿ ಹೋಗೋ, ದೇವಸ್ಥಾನ ಎದುರು ಬಂದ ತಕ್ಷಣ ಕಾಲಿನ ಚಪ್ಪಲಿ ತಪ್ಪಿಸಿದ, ನಿಂತ, ಕೈ ಮುಗಿದು ಆಮೇಲೆ ಹೋದ. ಈಗ ಅದು ಸರ್ವಾತ್ಮನ ತಪ್ಪಿ ಹೋಗಿದೆ. ಇದನ್ನೇ ಹೇಳೋದು, ಭಗವಂತನ ಪ್ರತೀಕ ಕಣ್ಣಿಗೆ ಬಿದ್ದ ತಕ್ಷಣ ಮೊದಲು ಮಾಡಬೇಕಾದ ಕೆಲಸ ಕೈ ಜೋಡಿಸುವುದು.
ಅದಂತರ ಕ್ರಿಯಾಜುಷಾಂ ಕೋ ಭವತಃ ಪ್ರಯಾಸ. ಏನಾದ್ರು ಕಷ್ಟ ಉಂಟೋ ಕೈ ಜೋಡಿಸುವುದಕ್ಕೆ? ಯಜ್ಞಯಾಗಗಳು ಮಾಡಿದಷ್ಟು ಕಷ್ಟ. ಅದೇನೋ ಸಾಮಾನು ತರಬೇಕು, ಅದಕ್ಕೆ ಬೇಕಾದ ಸಾಮಾನುಗಳು ಸಿಗೋದಿಲ್ಲ, ಇಷ್ಟು ತುಪ್ಪ ಆಗಬೇಕು, ಇಷ್ಟು ಸಮಿತಿ ಆಗಬೇಕು, ಇಷ್ಟು ಪುರೋಹಿತರು, ಏನು ಬೇಡ, ನಾವೇ ಪುರೋಹಿತರು, ನಾವೇ ಮಾಡುವ ಯಜ್ಞ. ಅದು ಯಾರ ಸಹಕಾರವು ಯಾವ ಸಾಮಗ್ರಿ ಇಲ್ಲದೆ ಮಾಡುವಂತಹದ್ದು ಮತ್ತು ಅದರ ಫಲ ಭಗವಂತನ ಕಡೆಗೆ ಹೋಗುವ ಮೋಕ್ಷ ಸಾಧನವಾಗಿರತಕ್ಕಂತಹ ಒಂದು ಅಪೂರ್ವವಾದ ಫಲ. ಅದನ್ನ ಇನ್ನೊಂದು ಪ್ರಮಾಣ ಹೇಳ್ತದೆ, ವಿಷ್ಣೋ ವಿಮಾನಂ ಯಃ ಕುರ್ಯಾತ್ ಸಕೃತ್ ಭಕ್ತ್ಯಾ ಪ್ರದಕ್ಷಿಣಂ. ವಿಮಾನ ಅಂದ್ರೆ ಗರ್ಭಗುಡಿ, ಭಗವಂತನ ವಿಮಾನ ಅಂದ್ರೆ ಗರ್ಭಗೃಹ ದೇವಾಲಯ. ಭಗವಂತನ ಗರ್ಭಗೃಹಕ್ಕೆ ಯಃ ಕುರ್ಯಾತ್ ಸಕೃತ್ ಭಕ್ತ್ಯಾ ಪ್ರದಕ್ಷಿಣಂ. ಒಂದು ಪ್ರದಕ್ಷಿಣೆ ಬಂದರೆ ಸಾಕು ಭಕ್ತಿಯಿಂದ. ಅಶ್ವಮೇಧ ಸಹಸ್ರಸ್ಯ ಫಲಮಾಪ್ನೋತಿ ಪುರುಷಃ ಮಾನವಹಾನ್. ಆಗ ಒಂದು ಪ್ರದಕ್ಷಿಣೆ ಮಾಡಲಿಕ್ಕೆ ನಮಗೆ ಹಿಡಿಯುವಂಥ ಸಮಯ ಅತ್ಯಲ್ಪ, 1 ನಿಮಿಷ. 1000 ಅಶ್ವಮೇಧ ಮಾಡ್ಬೇಕು ಹೇಳಿದೆ. ಒಂದು ಜನ್ಮದಲ್ಲಿ 100 ಅಶ್ವಮೇಧ ಆದ್ರೂ 1000 ಅಶ್ವಮೇಧ ಮಾಡಲಿಕ್ಕೆ 10 ಜನ್ಮ ಬೇಕು. 10 ಜನ್ಮದಲ್ಲಿ ಮಾಡಿದಂಥ ಕರ್ಮ ಕೊಡುವ ಫಲವನ್ನ ಭಗವಂತನಿಗೆ ಪೂರ್ಣ ಭಕ್ತಿಯಿಂದ ಮಾಡಿದ ಒಂದು ಪ್ರದಕ್ಷಿಣೆ ಕೊಡುತ್ತೆ. ಹೀಗೆ ಆ ಭಗವಂತನ ನವವಿಧ ಭಕ್ತಿಗೆ ಎಷ್ಟು ಒತ್ತು ಕೊಡ್ತಾರೆ ಶಾಸ್ತ್ರಗಳಲ್ಲಿ ಅನ್ನೋದನ್ನು ಆಚಾರ್ಯ ಗ್ರಂಥದಲ್ಲಿ ತೋರಿಸ್ತಾರೆ. ಪ್ರದಕ್ಷಿಣಂತು ಯಃ ಕುರ್ಯಾತ್ ಹರಿಭಕ್ತ್ಯಾ ಸಮನ್ವಿತಃ ಹಂಸಯುಕ್ತ ವಿಮಾನೇನ ವಿಷ್ಣುಲೋಕಂ ಸಗಚ್ಚತಿ ಅಂತ. ಪ್ರದಕ್ಷಿಣಂತು ಯಃ ಕುರ್ಯಾತ್ ಹರಿಭಕ್ತ್ಯಾ ಸಮನ್ವಿತ. ಇದು ಇನ್ನೊಂದು ಶ್ಲೋಕ. ಪ್ರದಕ್ಷಿಣ ಹರಿಭಕ್ತ್ಯಾ ಸಮನ್ವಿತ. ಪ್ರದಕ್ಷಿಣೆ ಬರುವುದು ಅದು ಮುಖ್ಯವಾದ ಅಲ್ಲಿ ಸಕೃತ್ ಭಕ್ತಿಯ ಭಕ್ತಿ ಅನ್ನೋದು ಮುಖ್ಯ. ಇಲ್ಲಿ ಭಕ್ತಿ ಇಲ್ಲದೆ ಮಾಡಿದ ಯಾವ ಕರ್ಮವನ್ನು ಅದು ಯಾಂತ್ರಿಕ. ನಾಳೆ ಕ್ಯಾಸೆಟ್ಟು ವಿಷ್ಣು ಸಹಸ್ರನಾಮವನ್ನು ಹೇಳಿದ ಹಾಗೆ. ಆದರೆ ಮನಸ್ಸಿನಲ್ಲಿ ಭಕ್ತಿ ತುಂಬಿಕೊಂಡು ಯಃ ಕುರ್ಯಾತ್ ಭಕ್ತಿಯ ಸಮನ್ವಿತ ಪ್ರದಕ್ಷಿಣಂ, ಅವನು ಏನ್ ಮಾಡ್ತಾನೆ, ಇಲ್ಲಿ ಪ್ರದಕ್ಷಿಣೆ ಬಂದರೆ ಹಂಸಯುಕ್ತ ವಿಮಾನೇನ ವಿಷ್ಣುಲೋಕಂ ಸಗಚ್ಚತಿ ಅಂತ. ಅವನನ್ನ ಇಲ್ಲಿ ಭಗವಂತನಿಗೆ ಪ್ರದಕ್ಷಿಣೆ ಬಂದದ್ದಕ್ಕೆ ಫಲ ಏನು ಅಂದ್ರೆ ಭಗವಂತ ಕರೆಸಿಕೊಳ್ತಾನಂತೆ ಅವನನ್ನ ತನ್ನ ಲೋಕಕ್ಕೆ. ಯಾವುದರಲ್ಲಿ ಅಂದ್ರೆ ಇದು ಹಂಸಯುಕ್ತ ವಿಮಾನೇನ, ದೇವಲೋಕಕ್ಕೆ ಹಂಸಗಳ ವಿಮಾನ. ಅದು ದೇವಲೋಕದಲ್ಲಿ ಬೇರೆ ಬೇರೆ ಅನುಭವಕ್ಕೆ ಬೇರೆ ಬೇರೆ ಸಂಕೇತಗಳನ್ನು ಕೊಡ್ತಾರೆ. ಹಂಸ ಅನ್ನೋತಕ್ಕಂಥದ್ದು ಅತ್ಯುನ್ನತವಾದಂತಹ ಒಂದು ಜ್ಞಾನದ ಸಂಕೇತ. ಅದು ಜ್ಞಾನಿಗಳು ಹೋಗುವಂತಹ ರಥ. ಅದು ಇದರಲ್ಲಿ ಬೇರೆ ಬೇರೆ ರಥಗಳಿರ್ತವೆ. ಈ ನೋಡಿ, ಇವನು ಮಹಿಷ ಕೋಣದ ಮೇಲೆ ದೇವತೆಗಳು ಹೋಗೋದುಂಟು, ನವಿಲಿನ ಮೇಲೆ ಇದೆ, ಜಿಂಕೆ ಮೇಲೆ ಇದೆ, ಬೇರೆ ಬೇರೆ ನಂದಿಯ ಮೇಲೆ. ಹಾಗೆ ಚತುರ್ಮುಖ ಹಂಸವಾಹನ, ದೇವತೆಗಳಲ್ಲಿ ಚತುರ್ಮುಖ ಹಂಸವಾಹನ. ಭಗವದ್ಭಕ್ತರನ್ನು ಕೂಡ ಹಂಸಗಳು ಕೂಡಿರತಕ್ಕಂಥ ರಥದಲ್ಲಿ ಕರ್ಕೊಂಡು ಹೋಗೋದು. ಹಂಸ ಚತುರ್ಮುಖನಿಗೆ ಭಗವಂತ ಹಂಸ ರೂಪದಿಂದ ಉಪದೇಶ ಕೊಟ್ಟದ್ದು. ಹಂಸ ಅನ್ನೋದು ಒಟ್ಟಿನಲ್ಲಿ ಜ್ಞಾನದ ಸಂಕೇತ. ಅದು ಜ್ಞಾನಿಗಳಿಗೆ ಹಂಸವಾಹನವಾಗಿರತಕ್ಕಂಥ ವಿಮಾನದಲ್ಲಿ ಕರ್ಕೊಂಡು ಹೋದಂತಹ ಒಂದು ಅನುಭವ ದೊರೆಯುತ್ತೆ. ಅವರು ಭಗವಂತನ ಹತ್ತಿರ ಹೋಗ್ತಾರೆ. ಭಗವಂತ ಹಂಸವಾಹನದಲ್ಲಿ ಅವರನ್ನು ಕರೆಸಿಕೊಳ್ಳುತ್ತಾನೆ. ಇದಕ್ಕೆ ಯಾವುದಕ್ಕೆ ಒಂದು ಫಲ? ಒಂದು ಭಕ್ತಿಯಿಂದ ಭಗವಂತನಿಗೆ ಪ್ರದಕ್ಷಿಣೆ ಬಂದರೆ ಸಾಕು, ಅಂತಹ ಫಲವನ್ನು ಅವನು ಪಡಿತಾನೆ. ತೀರ್ಥಕೋಟಿ ಸಹಸ್ರಾಣಿ ವ್ರತಕೋಟಿ ಶತಾನಿ ಚ ನಾರಾಯಣ ಪ್ರಣಾಮಸ್ಯ ಕಲಾಂ ನಾರ್ಹಂತಿ ಷೋಡಶೀಂ. ತೀರ್ಥಕೋಟಿ ಸಹಸ್ರಾಣಿ, ಸಾವಿರಾರು ಕೋಟಿಗಟ್ಟಲೆ, ಕೋಟಿ ಸಹಸ್ರ ಅಂದ್ರೆ ಅದು ಕೋಟಿಗಟ್ಟಲೆ, ಸಾವಿರಾರು ಕೋಟಿಗಟ್ಟಲೆ ತೀರ್ಥಗಳಲ್ಲಿ ನಾವು ಹೋಗಿ ಸ್ನಾನ ಮಾಡಬಹುದು, ತೀರ್ಥಕ್ಷೇತ್ರ ಯಾತ್ರೆ ಮಾಡಬಹುದು. ವ್ರತಕೋಟಿ ಶತಾನಿಚ, ಇಲ್ಲಿ ಸಹಸ್ರ ಶತ ಎಲ್ಲಕ್ಕೂ ತುಂಬಾ ಅಂತ ಅರ್ಥ. ಸಾವಿರಾರು ವ್ರತಾನುಷ್ಠಾನ ಮಾಡಬಹುದು ಜೀವನದುದ್ದಕ್ಕೆ, ಸಾವಿರಾರು ತೀರ್ಥಗಳಲ್ಲಿ ಸ್ನಾನ ಮಾಡಬಹುದು. ಈ ಎಲ್ಲಕ್ಕಿಂತಲೂ ಶ್ರೇಷ್ಠವಾದದ್ದು ಭಕ್ತಿಯಿಂದ ಭಗವಂತನಿಗೆ ಪ್ರಣಾಮ ಮಾಡೋದು ಅಂದ್ರು. ನಾರಾಯಣ ಪ್ರಣಾಮಸ್ಯ ಕಲಾಂ ನಾರ್ಹಂತಿ ಷೋಡಶೀಂ. ಷೋಡಶಿ ಕಲಾ, ಕಲಾ ಅಂತ ಅನ್ನೋದಕ್ಕೆ 16ನೇ ಒಂದು ಅಂತ ಅರ್ಥ. ಅದರಿಂದ ಬೆಳಗಾತ ಬಂದಿತ್ತಲ್ಲ 16 ಕಲೆಗಳು. ಅದರಿಂದ ಕಲಾ ಅಂದ್ರೆ 16ನೇ ಒಂದು. ಆ 16 ಒಟ್ಟಿಗೆ ಸೇರಿದ್ರೆ ಒಂದು ಪೂರ್ಣ ಆಗೋದು. ಒಂದು ಕಲೆ ಅಂದ್ರೆ 16ನೇ ಒಂದು ಅಂತ. ಕಲಾ ಅನ್ನೋ ಶಬ್ದಕ್ಕೆ 16ನೇ ಒಂದನೇ ಅಂಶ ಅಂತ. ಆ 16 ವಿಭಾಗ ಮಾಡಿದ ಒಂದು ಅಂಶ. ಇದೆಲ್ಲದರ 16ನೇ ಒಂದು ಅಂಶವೂ ಅಲ್ಲ ಅಂದ್ರೆ 16ನೇ ಒಂದು ಅಂತಲ್ಲ, ಇದರ ಏಕದೇಶವೂ ಅಲ್ಲ. ಅದು ಕರೆಕ್ಟ್ 16 ವಿಭಾಗ ಮಾಡಿ ಭಾಗಿಸು 16 ಅಂತಲ್ಲ. ಯಾಕೆಂದ್ರೆ ಅದು ಒಂದು, ಅದರ ಏಕದೇಶವೂ ಅಲ್ಲ, ಅದರ ಒಂದು ತುಣುಕು ಅಲ್ಲ. ಅದು ಸಾವಿರಾರು ತೀರ್ಥಕ್ಷೇತ್ರಗಳ ಯಾತ್ರೆ, ಸಾವಿರಾರು ತೀರ್ಥಗಳಲ್ಲಿ ಸ್ನಾನ, ಸಾವಿರಾರು ವ್ರತಗಳ ಅನುಷ್ಠಾನ, ಇದು ಎಲ್ಲವೂ ಕೂಡ ಭಗವಂತನಿಗೆ ಮಾಡಿದ ಭಕ್ತಿಪೂರ್ವಕವಾದ ನಮಸ್ಕಾರದ ಒಂದು ತುಣುಕು ಅಲ್ಲ. ಒಂದು ತುಣುಕಿಗೂ ಸಾಟಿ ಅಲ್ಲ. ಅಷ್ಟು ಪುಣ್ಯವನ್ನ ಭಗವಂತನಿಗೆ ಪ್ರಣಾಮದಿಂದ ಪಡೆಯಬಹುದು.